ಎಲ್ರಿಗೂ ಸ್ವಾಗತ ಊಟಿಯ ಸೆಕೆಂಡ್ ಎಪಿಸೋಡ್ಗೆ. ಈಗ ನಾನು ನಿಮ್ಮನ್ನ ಶೂಟಿಂಗ್ ಸ್ಪಾಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆನ್ ದೇ ಹೋಗ್ತಾ ಸಿಗೋ ಜಾಗ ಎಲ್ಲ ವೈಬ್ ಮಾಡ್ಕೊಂಡು ಹೋಗೋಣ ಬನ್ನಿ. ಸೊ ಗೈಸ್, ಆನ್ ದ ವೇ ನನಗೆ ಕಾಲಿಸ್ ಬಿರಿಯಾನಿ ಅಂತ ಒಂದು ರೆಸ್ಟೋರೆಂಟ್ ಸಿಕ್ತು. ಅಲ್ಲಿ ನಾನು ಊಟ ಮಾಡಿಕೊಂಡು ಮತ್ತೆ ಹೊರಡ್ತಾ ಇದ್ದೀನಿ. ಸೊ ಗಾಯ್ಸ್, ನಾನು ನಿಮ್ಗೆ ಹೇಳ್ದಲ್ಲ, ಇಲ್ಲಿ ಆ್ಯಕ್ಚುಲಿ ವೈಗಾರ ಫಾಲ್ಸ್ ಅಂತ ಏನೋ ಇದೆ. ಅದಕ್ಕೂ ಮುಂದೆನೇ ಅದಕ್ಕೆ ಹೋಗೋಕ್ಕೆ ಮುಂಚೆನೇ ಒಂದು ಫೈನ್ ಫಾರೆಸ್ಟ್ ಅಂತ ಸಿಕ್ಕಿದೆ. ಸೊ ಅದನ್ನು ನೋಡೋಣ ಅಂತ ನಾನು ಹೋಗಿ ಟಿಕೆಟ್ ತಗೊಂಡು ಐ ಜಸ್ಟ್ ಸಿ ಯು ಗೈಸ್. ಟಿಕೆಟ್ ತಗೊಂಡ್ಬಿಟ್ಟೆ, 30 ರೂಪೀಸ್ ಅಂತೆ. ಸೊ ಏನೋ ಹೋಗಿ ನೋಡ್ಕೊಂಡು ಬರ್ತೀವಿ. ಸೊ ನೋಡಿ ಗಾಯ್ಸ್, ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಏನಂದರೆ ಸ್ಟೆಪ್ಸ್ ಎಲ್ಲ ಇದೆ ಒಳಗಡೆ. ಇದು ಈ ಜಾಗದ ಹೆಸರು ಬಂದು ಪೈನ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಆಯ್ತಾ. ಸೊ ಒಳಗಡೆ ಹೋಗ್ತಾನೆ ಇದ್ದೀನಿ ನಾನು. ಏನಂದರೆ ಒಂಚೂರು ಕಾಲು ಆ ಕಡೆ ಈ ಕಡೆ ಅಳಿ ತಪ್ತು ಅಂದರೆ ಸೀದಾ ಗುಡ್ಕೊಂಡೋಗಿ ಕೆಳಗಡೆ ಬೀಳ್ತೀವಿ. ಹೆಂಗೆ ಹೇಳಿ, ಹಳೇ ಫಿಲಮ್ಸಲ್ಲಿ ಹೀರೋಯಿನ್ಸು ಅಥವಾ ಈ ಫೈಟ್ ಸೀನ್ಸಲ್ಲಿ ಆಗಬೇಕಾದ್ರೆ ಒಂದು ಒದೆ ಕೊಟ್ಟರೆ ಫುಲ್ ಗುರ್ರ ಅಂತ ಗುಡ್ಕೊಂಡೋಗಿ ಬೀಳ್ತಾರೆ ಗೊತ್ತಾ ಕೆಳಗೆ. ಸೊ ಗಾಯ್ಸ್ ನೋಡಿ, ಇದೇ ಪೈನ್ ಫಾರೆಸ್ಟು ಸಖತ್ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನನ್ನ ಯಾವ ಕಡೆ ನೋಡಿದ್ರು ಬರೀ ಇದೇ ಮರಗಳಿರುವಂಥದ್ದು. ತುಂಬ ಟಾಲ್ ಆಗಿದೆ ಮರಗಳು. ಆ್ಯಂಡ್ ಆ್ಯಕ್ಚುಲಿ ಇದು ಇಳಿಜಾರು ಪ್ರದೇಶ ಅಂತಲೇ ಹೇಳ್ಬೋದು. ನಾವು ಇಳ್ಕೊಂಡು ಹೋಗಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹೋಗಬೇಕು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಫುಲ್ ಕೆಳಗೆ ಹೋಗಿ ಬಿದ್ದಿರ್ತೀವಿ. ಸೊ ಆ್ಯಕ್ಚುಲಿ ಇನ್ನೊಂದು ಗೊತ್ತಾ ನಿಮಗೆ, ಊಟಿಗೆ ನೀಲಗಿರಿಸ್ ಮೌಂಟೇನ್ಸ್ ಅಂತಲೂ ಕರೀತಾರೆ. ಯಾಕಂತ ಗೊತ್ತಾ? ಸೊ ಯಾಕಂತ ಅಂದರೆ ಇಲ್ಲಿ ಒಂದು ಸೀಸನಲ್ಲಿ ಇಲ್ಲಿ ಕುರುಂಜಿ ಫ್ಲವರ್ ಅಂತ ಇದೆ. ಇದು ಹರಳಿ ಈ ಇಡೀ ಬೆಟ್ಟಕ್ಕೆ ನೀಲಿ ಬಣ್ಣದ ಛಾಯೆನ ತಂದುಕೊಡುತ್ತೆ. ಸೊ ಆ ವ್ಯೂ ನೋಡಿದಾಗ ಫುಲ್ ನೀಲಿ ಕಲರ್ ಕಾಣುತ್ತೆ. ಆ ರೀಸನಿಂದ ಇದನ್ನು ನೀಲಗಿರೀಸ್ ಅಂತಲೂ ಕರೀತಾರೆ. ಸೊ ಬನ್ನಿ ನಾವು ಕೆಳಗಡೆ ಹೋಗೋಣ. ಸೊ ನೋಡಿ ಗಾಯ್ಸ್, ನಾನು ಹೇಳ್ತಿದ್ದಂಥ ಲೇಕ್ ಬಂದು ಇದೆ. ಪೈನ್ ಫಾರೆಸ್ಟ್ ಕೆಳಗೆ ಬಂದರೆ ಇದು ಸಿಗುತ್ತೆ. ಸಿಂಪ್ಲಿ ಬ್ಯೂಟಿಫುಲ್ ಆಗಿದೆ ಅಲ್ವಾ? ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಇದರ ಕ್ಲೋಸಿಂಗ್ ಟೈಮ್ ಆಯಿತು ಅಂತ ಹೇಳ್ತಿದ್ದಾರೆ. ಬನ್ನಿ ನಾವು ಮುಂದೆ ಹೋಗೋಣ. ಇಲ್ಲೇನೋ ಬೆಂಕಿ ಬಿದ್ದಂಗಿದೆ ಕಾಡಲ್ಲಿ, ಬಟ್ ನನಗೆ ಇಳಿಯೋಕ್ಕಾಗ್ತಿಲ್ಲ. ಸೊ ಆ್ಯಕ್ಚುಲಿ ಆ ಕಾಡ್ಗೆ ಚೆಲ್ಲ ತೋರಿಸೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ ಗೈಸ್. ಎನಿವೇ, ನಾನೀಗ ಶೂಟಿಂಗ್ ಸ್ಪಾಟ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಏನು ಸ್ಪೆಷಾಲಿಟಿ ಅಂತ ಕೇಳೋದಾದರೆ, ಯೂಶ್ವಲಿ ಈ ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲ ಮೂವಿ ಸಾಂಗ್ಸು ಆ ಥರದ್ದೆಲ್ಲ ಇಲ್ಲಿ ಶೂಟಿಂಗ್ ಮಾಡ್ತಾರಂತೆ. ಬಿಕಾಸ್ ತುಂಬ ಒಳಗಡೆ ಹೋದರೆ ಅಲ್ಲಿ ವ್ಯೂ ಅಂತೂ ತುಂಬ ಬೆಸ್ಟಾಗಿದೆ ಅಂತಲೇ ಹೇಳ್ಬೋದು. ಆ ಕಾರಣದಿಂದ ಇಲ್ಲೆಲ್ಲ ಶೂಟಿಂಗ್ ಮಾಡೋದ್ರಿಂದ ಇದಕ್ಕೆ ಶೂಟಿಂಗ್ ಸ್ಪಾಟ್ ಅಂತಲೇ ಹೆಸರಿಟ್ಟಿದ್ದಾರೆ. ಸೊ ನಾನೀಗ ಒಂದು ಹೊಸ ಅಡ್ವೆಂಚರ್ ಅಂತಲೇ ಹೇಳ್ಬೋದು, ನಾನು ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಏನು ಗೊತ್ತಾ ಅದು? ಸೊ ಎಸ್, ನೀವು ನೋಡ್ತಾ ಇದ್ದೀರಲ್ವ, ನಾನು ಹೋಗ್ತಾ ಇರೋದು ಕುದುರೆ ಸವಾರಿ ಮಾಡೋದಕ್ಕೆ. ಸೊ ನಂಗೆ ಇಷ್ಟ ಆ್ಯಕ್ಚುಲಿ ಕುದುರೆ ಸವಾರಿ ಮಾಡಬೇಕಂತ, ಬಟ್ ಭಯನೂ ಇದೆ ಹೇಗೆ ಏನು ಅಂತ. ಬನ್ನಿ ನಾನು ಹೋಗಿ ಅವ್ರ ಹತ್ರ ಚೆಕ್ ಮಾಡಿಕೊಂಡು ಸವಾರಿ ಮಾಡ್ಕೊಂಡು ಹೋಗ್ತೀನಿ. ಹೌ ಮಚ್? மேலே போகும்போது உங்களுக்கு வீடியோ ನಾನಿಲ್ಲಿ ರೋಪ್ ಇಟ್ಕೊಂಡಿದ್ದೀನಲ್ವಾ, ರೈಟ್ ಮಾಡ್ತಾ ಇದ್ದೀನಿ. ತಲೆ ನೋಡಿ ರೈಟ್ ಸೈಡೇ ಹೋಗ್ತಾ ಇದೆ. ಈಗ ಲೆಫ್ಟ್ ಮಾಡ್ತಿದ್ದೀನಿ, ಲೆಫ್ಟ್ ಸೈಡ್. ನೋಡಿದ್ರಲ್ಲ ಯಾವ ಥರ ಕಂಟ್ರೋಲ್ ಮಾಡೋದಂತ. ಆ್ಯಂಡ್ ನಾನು ಈ ರೋಪ್ನ ಸ್ವಲ್ಪ ಟೈಟಾಗಿ ಹೇಳಿದ್ರೆ ಸ್ಟಾಪ್ ಆಗುತ್ತಂತೆ. ಯಾವ ಫಿಲಮು? ಹೌದು, ಕುಚ್ ಕುಚ್ ಹೋತಾ ಹೈ.
ಗಾಯ್ಸ್ ಏನು ಹೇಳ್ತಿದ್ದಾರೆ ಗೊತ್ತಾ ಇದರಲ್ಲಿ, ಇದು ಆಕ್ಚುಲಿ ಶೂಟಿಂಗ್ ಸ್ಪಾಟ್ ಅಂತೆ. ಒಂದಷ್ಟು ಹಿಂದಿ ಮೂವೀಸ್ ಎಲ್ಲ ಇಲ್ಲೇ ಅವರು ಶೂಟ್ ಮಾಡಿರೋದಂತೆ ಆಯ್ತಾ. ಅಂಡ್ ಅಲ್ಲಿ ಒಂದು ಮನೆ ಕಾಣಿಸ್ತಾ ಇದೆ ಗೊತ್ತಾ, ನಮ್ಮ ಅಣ್ಣವರು ಗೊತ್ತಲ್ಲ ರಾಜ್ಕುಮಾರ್ ಅವರು ಕವಿರತ್ನ ಕಾಳಿದಾಸ ಮೂವಿಯಲ್ಲಿ ಕುರಿ ಎಲ್ಲ ಮೇಯಿಸ್ತಿರ್ತಾರೆ ಗೊತ್ತಾ, ಅದೇ ಸ್ಪಾಟ್ ಅಲ್ಲಿ ಅಂತೆ ಅವ್ರು ಮೇಯಿಸೋದು. ಐ ಮೀನ್ ಮೇಯಿಸೋದ್ರಿಂದ ಶೂಟ್ ಮಾಡೋದು. ಆ್ಯಂಡ್ ದೆನ್ ಅಲ್ಲಿ ಫಾರಿನಿಂದ ಇಂಪೋರ್ಟ್ ಮಾಡ್ಕೊಂಡಿರೋ ಕುರಿಗಳನ್ನ ಸಾಕ್ತಾರಂತೆ. ಆ್ಯಂಡ್ ದೇ ವಿಲ್ ಡೂ ರಿಸರ್ಚ್ ಆ್ಯಂಡ್ ಆಲ್ ಆನ್ ಇಟ್ ಆ್ಯಂಡ್ ಅಗೇನ್ ದೇ ವಿಲ್ ಎಕ್ಸ್ಪೋರ್ಟ್ ಇಟ್ ಟು ಫಾರಿನ್ ಆ ಥರ ಅಂತೆ. ಸೊ ನೋಡಿ ವ್ಯೂ ಹೇಗಿದೆ ಅಂತ. ವಾವ್, ಸನ್ಸೆಟ್ ನೋಡಿ ವೆರಿ ನೈಸ್. ಸನ್ಸೆಟ್ ಆಗ್ತಾ ಇದೆ ನೋಡಿ. ಸೊ ಗೈಸ್, ಇಲ್ಲಿ ಅಶ್ವಿನ್ ಅವರು ತೋರಿಸಿದ್ದಾರೆ ಗೊತ್ತಾ, ಬೆಟ್ಟದ ತಪ್ಪಲಲ್ಲಿ ತೋಡಾ ಟ್ರೈಬ್ಸ್ ಅಂತ ಇದ್ದಾರೆ. ಇವರು ಸುಮಾರು 2000 ವರ್ಷಗಳ ಹಳೆಯ ತೋಡಾ ಟ್ರೈಬ್ಸ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇವರು ನಿಜವಾದ ಊಟಿಯ ಹಕ್ಕುದಾರರು ಗೈಸ್. ಸೊ ಈ ಊಟಿಯ ಮೊದಲ ಹೆಸರು ಒತ್ತಕಾಲ್ ಮಂಡು ಅಂತ ಹೇಳ್ಬಿಟ್ಟು, ಅಂದರೆ ವಿಲೇಜ್ ಆಫ್ ಸಿಂಗಲ್ ಸ್ಟೋನ್ ಅಂತ ಹೇಳಿ ಆಯಿತಾ. ಸೊ ಇದನ್ನು ಮೊದಲಿಗೆ ಆಗಿನ ಕೊಯಮತ್ತೂರು ಕಲೆಕ್ಟರ್ 1817ರಲ್ಲಿ ಜಾನ್ ಸುಲೈಮಾನ್ ಅನ್ನೋರು ಊಟಿನ ಡಿಸ್ಕವರ್ ಮಾಡ್ತಾರೆ. ಸೊ ಗೈಸ್, ಇವರ ಪಾಪ್ಯುಲೇಷನ್ ಬಂದು ಅರೌಂಡ್ 700ಇಂದ 1000 ಪೀಪಲ್ ಅಂತೆ. ಮತ್ತು ಇವರು ನಂಬುವಂಥ ದೇವ್ರು ಬಂದುಬಿಟ್ಟು ಟಾಕಿಸಿ ಆ್ಯಂಡ್ ಆನ್ ಅಂತ ಹೇಳಿಬಿಟ್ಟು, ನೀವು ನೋಡ್ತಾ ಇದ್ದೀರಲ್ವಾ ದೇವಸ್ಥಾನ ಹೇಗಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇವರು ಪ್ಯೂರ್ಲಿ ವೆಜಿಟೇರಿಯನ್ಸ್ ಗೈಸ್. ಅವರು ಡೈರಿ ಪ್ರಾಡಕ್ಟ್ಸು ಮತ್ತು ಪ್ಲೇನ್ ರೈಸ್ನ ಅಷ್ಟೇ ತಿಂತಾರೆ, ಯಾವುದೇ ಥರ ನಾನ್ ವೆಜ್ ಎಲ್ಲ ಅವರು ತಿನ್ನೋದಿಲ್ಲ. ಸೊ ಇವರ ಕುಲಕಸಬು ಬಂದುಬಿಟ್ಟು ಎಮ್ಮೆ ಸಾಕುವಂಥದ್ದು. ಮತ್ತು ಈ ಜನಾಂಗದ ಮಹಿಳೆಯರು ಬಂದು ಎಂಬ್ರಾಯ್ಡ್ರಿ ಕೆಲಸ ಮಾಡ್ತಾರೆ. ಈ ಬ್ಯಾಗ್ಸ್, ಮ್ಯಾಟ್ಸು, ಶಾಲ್ಸ್ ಮೇಲೆ ಎಲ್ಲ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಮಾಡ್ತಾರೆ. ಇನ್ನು ಇವರ ಮದುವೆ ಪದ್ಧತಿ ಬಗ್ಗೆ ಹೇಳೋದಾದರೆ, ಇವರಲ್ಲಿ ಬಹುಪತಿತ್ವ ವ್ಯವಸ್ಥೆ ಇದೆ. ಅಂದರೆ ಒಂದು ಫ್ಯಾಮ್ಲಿಯಲ್ಲಿ ಎಲ್ಡರ್ ಬ್ರದರಿಗೆ ಯಾರನ್ನ ಮದುವೆ ಮಾಡ್ತಾರೆ, ಆ ಹುಡುಗಿ ಉಳಿದೆಲ್ಲ ಬ್ರದರ್ಸಿಗೂ ಹೆಂಡತಿ ಸಮಾನ ಅನ್ನೋ ಲೆಕ್ಕ ಆಯಿತಾ. ಮತ್ತು ಈ ಭಾರವಾದ ಕಲ್ಲನ್ನು ಯಾವ ವ್ಯಕ್ತಿ ಹೊರ್ತಾನೆ ಅವನು ಮದುವೆಗೆ ಎಲಿಜಿಬಲ್ ಅಂತಾನು. ಮತ್ತು ಅವನು 6 ತಿಂಗಳೊಳಗಡೆ ಆ ಹುಡುಗಿಗೆ ಪ್ರೆಗ್ನೆಂಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಮಾಡಲಿಲ್ಲ ಅಂದರೆ ಆ ಮದುವೆನ ಕ್ಯಾನ್ಸಲ್ ಮಾಡ್ತಾರೆ. ಸೊ ಇದು ಇವರ ಮದುವೆ ಪದ್ಧತಿ ಆಗಿರುತ್ತೆ. ಆ್ಯಂಡ್ ಇವರಲ್ಲಿ ಯಾರಾದರೂ ವ್ಯಕ್ತಿ ತೀರ್ ಹೋದರೆ ಆ ವ್ಯಕ್ತಿ ಜೊತೆ ಒಂದು ಎಮ್ಮೆನ ಸುಟ್ಟು ಹಾಕಿಬಿಡ್ತಾರೆ, ಇಲ್ಲ ಅಂದರೆ ಮಣ್ಣಲ್ಲಿ ಹೂತಾಕ್ಬಿಡ್ತಾರೆ. ಯಾಕಂದರೆ ಇವರ ಪ್ರಕಾರ ಎಮ್ಮೆ ಅವರಿಗೆ ದೇವರ ಸಮಾನ. ಆ್ಯಂಡ್ ಸಾರಿ ಗೈಸ್, ಇದನ್ನೆಲ್ಲ ಶೂಟ್ ಮಾಡಿ ತೋರಿಸೋ ಪರ್ಮಿಷನ್ ಸಿಗಲಿಲ್ಲ ನನಗೆ. ಅವರು ಒಂದು ಕಲ್ಚರ್ ಎಲ್ಲ ಹೇಳಿದ್ರು ಗೊತ್ತಾ, ಇಲ್ಲಿರೋಂಥ ತೋಡಾ ಟ್ರೈಬ್ಸ್. ಸೊ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾಪ ಅಂತಲೇ 70 kg ವೆಯ್ಟ್ನ ಇಷ್ಟೊತ್ತು ಆಲ್ಮೋಸ್ಟ್ ½ an hour ಎತ್ಕೊಂಡಿದ್ದಾಳೆ ಟ್ಯಾಂಕರ್. ಅಂಜಲಿ ಬಾಯ್. ಅಂಜಲಿ